ಸರ್ ಈಗ ಬಾಂಬ್ ಬ್ಲಾಸ್ಟ್ ಪ್ರಕರಣದ್ದು ತನಿಖೆ ಎಲ್ಲಿಗೆ ಬಂತು ಅನ್ನುವಂತಹದ್ದು. ಇಲ್ಲ, ಈಗಾಗಲೇ ತುಂಬ ಸೀರಿಯಸ್ ಆಗಿ ಅನೇಕ ತಂಡಗಳನ್ನು ರಚನೆ ಮಾಡಿದ್ದೇವೆ. ಭಾಳ ಸೀರಿಯಸ್ ಆಗಿ ಭಾಳ ಡೀಪಾಗಿ ಹೋಗ್ತಾ ಇದ್ದಾರೆ. ಕೆಲವು ಕುರುಹುಗಳು ಸಿಕ್ಕಿದ್ದಾವೆ. ಸಿ ಟಿ ವಿ ಫುಟೇಜಸ್ಸಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಆ ರೂಟ್ನಲ್ಲಿ ಆ ಸಂದರ್ಭದಲ್ಲಿ ಒಂದು 26 ಬಸ್ಗಳು ಹೋಗಿದೆ. ಅವನು ಬಸ್ಸಲ್ಲಿ ಬಂದಿದ್ದಾನೆ ಅಂತ ಹೇಳಿ ಒಂದಿಷ್ಟು ಮಾಹಿತಿಗಳು ಸಿಕ್ಕಿದೆ. ಅದಕ್ಕಾಗಿ 26 ಬಸ್ಗಳನ್ನು ಕೂಡ ಈಗಾಗಲೇ BMTCಯಲ್ಲಿ ವೆರಿಫೈ ಮಾಡಿದ್ದಾರೆ. ಇನ್ನೂ ಒಂದಷ್ಟು ಅದರಲ್ಲಿ ಥಿಯರಿ ಆಫ್ ಎಲಿಮಿನೇಷನ್ ಅದರಲ್ಲಿ ಆ ರೀತಿ ಮಾಡಿಕೊಂಡು ಇನ್ನೊಂದಷ್ಟು ಬಸ್ಗಳನ್ನು ಈಗ ಅದರೊಳಗಡೆ ಫುಟೇಜಸ್ ಇರುತ್ತೆ. ಯಾಕೆಂದರೆ ಈಗ BMTCನಲ್ಲಿ ಕ್ಯಾಮ್ರಾಗಳು ಹಾಕಿದ್ದಾರೆ, CCTV. ಅದರಲ್ಲಿ ಸಿಕ್ಕತ್ತೆ, ಒಂದಿಷ್ಟು ಮಾಹಿತಿ ಸಿಗುತ್ತೆ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಇದೆಲ್ಲ ಕಲೆ ಹಾಕಿ ಅಂತಿಮವಾಗಿ ಅವರನ್ನು ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಯಾವ ಕಾರಣಕ್ಕೂ ಬಿಡೋದಿಲ್ಲ. ನಾವು ಎಷ್ಟೇ ಅವರು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಥವಾ ಅವರ ಪ್ಲ್ಯಾನ್ ಆಫ್ ಆ್ಯಕ್ಷನ್ನಲ್ಲಿ ತಪ್ಪಿಸ್ಕೊಳ್ಳೋ ರೀತಿಯಲ್ಲಿ ಅವ್ರು ಏನೇ ಮಾಡಿದರೂ ಕೂಡ ಅದನ್ನು ನಾವು ಕಲೆ ಹಾಕ್ತೀವಿ. ಅವ್ರನ್ನ ಯಾವ ಕಾರಣಕ್ಕೂ ಬಿಡೋದಿಲ್ಲ. ಇಲ್ಲ, ಈಗೇನು ನಾವು ಹೇಳೋಕ್ಕಾಗೋದಿಲ್ಲ. ಯಾವ ಸಂಘಟನೆ ಮಾಡಿದೆ, ಇಂಡಿವಿಜುವಲ್ ಮಾಡಿದ. ಇನ್ನೊಂದು ಥಿಯರಿ, ನೆನ್ನೆ ನಾವು ಅಲ್ಲಿ ಸ್ಥಳಕ್ಕೆ ಹೋದಾಗ ಈ ಹೋಟೆಲ್ನವರು 4-6 ಹೋಟೆಲ್ ಮಾಡಿದ್ದಾರೆ, ಸಕ್ಸಸ್ ಆಗಿಬಿಟ್ರು, ಅದಕ್ಕೆ ಹೊಟ್ಟೆವ್ರಿಗೆ ಮಾಡಿದ್ದಾರೆ ಯಾರು ಅಂತ ಈ ರೀತಿ ಕೆಲವು ಮಾತುಗಳು ಕೇಳಿಬರ್ತಾಯಿತ್ತು. ಅದನ್ನೆಲ್ಲವನ್ನು ನಾವು ನೋಡ್ತೀವಿ. ಅದು ಯಾವುದೇ ಆ್ಯಂಗಲ್ ಇರಲಿ ಅದನ್ನು ನಾವು ಪರಿಶೀಲನೆ ಮಾಡಿ ಅವರನ್ನು ಹಿಡಿಯೋ ತನಕ ಬಿಡೋದೇ ಇಲ್ಲ. ಅವರು ರಾಜೀನಾಮೆ ಕೇಳ್ತಾನೆ ಇದ್ದಾರೆ. 2022ರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ, ಆಗ ಇವರು ರಾಜೀನಾಮೆ ಕೊಟ್ಟಿದ್ರ? ರಾಜೀನಾಮೆ ಕೇಳೋದು ಅವರಿಗೆ ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ. ಎಲ್ಲದಕ್ಕೂ ರಾಜೀನಾಮೆ ಕೊಡಿ, ಮುಖ್ಯಮಂತ್ರಿ ರಾಜೀನಾಮೆ ಕೊಡಿ, ಗೃಹ ಸಚಿವರು ರಾಜೀನಾಮೆ ಕೊಡಿ. ಆಡಳಿತ ನಡೆಸೋರಿಗೆ ಜವಾಬ್ದಾರಿ ಇದೆ. ನಮಗೆ ಜವಾಬ್ದಾರಿ ಇದೆ. ಖಂಡಿತವಾಗಿ ನಾವು ಯಾರನ್ನು ಕೂಡ ಬಿಡೋ ಪ್ರಶ್ನೆನೇ ಬರೋದಿಲ್ಲ. ಅದರಲ್ಲೂ ಕೂಡ ಇಂಥ ಒಂದು ಘಟನೆ ನಡೆದಾಗ ನಿನ್ನೆ ಕೂಡ ಅವರಿಗೆ ನಾನು ಅಪೀಲ್ ಮಾಡಿದ್ದೀನಿ, ವಿರೋಧ ಪಕ್ಷದವರಿಗೆ, ನೀವು ಬೇರೆ ಬೇರೆ ಸಂದರ್ಭದಲ್ಲಿ ರಾಜಕಾರಣ ಮಾಡಿ, ಆದರೆ ಇಂಥ ಸಂದರ್ಭದಲ್ಲಿ ನೀವು ನಮ್ಮ ಜೊತೆಯಲ್ಲಿ ಸಹಕರಿಸಬೇಕು ಅಂತೇಳಿ ನಾನು ಅವರಿಗೆ ವಿನಂತಿ ಮಾಡಿದ್ದೇನೆ. ಯಾಕೆಂದರೆ ಇದು ರಾಜ್ಯದ ಮತ್ತು ಬೆಂಗಳೂರಿನ ಪ್ರತಿಷ್ಠೆಯ ಪ್ರಶ್ನೆ, ಸೇಫ್ಟಿಯ ಪ್ರಶ್ನೆ. ನಾವು ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ, ಅನೇಕ ಸ್ಕೀಮ್ಗಳನ್ನು ಕೂಡ ಮಾಡಿದ್ದೇವೆ. ಬ್ಯಾಂಗ್ಳೂರ್ ಶುಡ್ ಬಿ ಸೇಫರ್ ಅಂಥೇಳಿ ಸೇಫ್ಟಿ ಮೆಷರ್ಸನ್ನು ಏನೇನು ತೊಗೋಬೇಕೋ, ಮಹಿಳೆಯರಿಗಾಗ್ಬೋದು, ಸಾಮಾನ್ಯ ಸಾರ್ವಜನಿಕರಿಗಾಗ್ಬೋದು, ಅದನ್ನು ಮಾಡ್ತಕ್ಕಂಥ ಕೆಲಸನ ಮಾಡ್ತಾಯಿದ್ದೇವೆ. ಈ ಗಸ್ತು ಇನ್ನೂ ಜಾಸ್ತಿ ಮಾಡಿದ್ದೇವೆ. ಈಗಾಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದೇವೆ. ಸುಮಾರು 7,500 ಕ್ಯಾಮ್ರಾಗಳನ್ನು ಎಲ್ಲ ಕಡೆ ಹಾಕಿದ್ದೇವೆ. ಈಗ ನಮಗೆ ಈ ಇನ್ಸಿಡೆಂಟಲ್ಲಿ ಕೂಡ ಆ ಭಾಗದಲ್ಲಿರ್ತಕ್ಕಂಥ CCTV ಫುಟೇಜ್ಗಳನ್ನು ಕೂಡ ನಾವು ಈಗಾಗಲೇ ಸಂಗ್ರಹಣೆ ಮಾಡಿದ್ದೇವೆ. ಅದೆಲ್ಲ ಇವತ್ತು ಪರಿಶೀಲನೆ ಮಾಡಿ ಅದೆಲ್ಲ ಸಹಾಯ ಆಗುತ್ತೆ ನಮಗೆ. ಇಲ್ಲ, ಈಗ ನಮ್ಮಲ್ಲಿ ಸಮರ್ಥರಿದ್ದಾರೆ. ನಮ್ಮಲ್ಲಿ ಇವಾಗ FSL ಭಾಳ ಸಮರ್ಥವಾಗಿದೆ. ನೀವು ಒಂದು ಬಾರಿ ಲ್ಯಾಬೊರೇಟ್ರಿಗಳಿಗೆ ಹೋಗಿ ಭೇಟಿ ಮಾಡಿ. FSLನ ನೀವು ಭೇಟಿ ಮಾಡಿದ್ರೆ ಮಾಧ್ಯಮದವರಿಗೆ ನಿಮಗೆ ಅರ್ಥ ಆಗ್ತದೆ ಎಷ್ಟು ಮುಂದೆ ಇದ್ದೇವೆ ನಾವು ಅಂತೇಳಿ. ಅದನ್ನು ನಾವು ಈಗಾಗಲೇ ಅವರು ಒಂದು ದೊಡ್ಡ ತಂಡನೇ FSLದು ನಿನ್ನೆ ಅವರು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಅವರೇನು ಟೈಮರ್ ಇಟ್ಟಿದ್ದು, ಆಮೇಲಿಂದ ಅಲ್ಲಿ ಅವರು ಯಾವ ರೀತಿ ಇದನ್ನು ಉಪಯೋಗಿಸಿದ್ರು, ಅದು ಎಷ್ಟು ಕೆಪಾಸಿಟಿ ಇತ್ತು ಅದಕ್ಕೆ, ಅದೆಲ್ಲವನ್ನು ಕೂಡ ಈಗಾಗಲೇ ಅವರು ಮಾಹಿತಿಗಳನ್ನು ಕಲೆ ಹಾಕ್ಕೊಂಡಿದ್ದಾರೆ. ಅದು ಕೂಡ ಒಂದು ಕಡೆ ಸಹಾಯ ಆಗುತ್ತೆ ಇನ್ವೆಸ್ಟಿಗೇಷನ್ಗೆ. ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ ಆರೋಪ ಏನಿದೆ ಅದ್ರ ಬೆನ್ನಲ್ಲೇ ಆಗಿರೋದ್ರಿಂದ ಒಂದು ವೇಳೆ ಆ ಘಟನೆಗೆ ಸಾಮ್ಯತೆಗಳಂತ ಏನಾದರೂ ಆ ರೀತಿ ನಾವು ಏನು ಹೇಳೋಕ್ಕಾಗೋದಿಲ್ಲ. ನಮಗೆ ಏನೂ ಗೊತ್ತಿಲ್ಲ. ಅದನ್ನು ಸುಮ್ಮನೆ ನಾನು ಊಹೆ ಮಾಡಿ ಹೇಳೋದಿಲ್ಲ.
ಅದನ್ನು ಇಲ್ಲಿ ಈ ಘಟನೆ ನಡೆದಿರೋದ್ರ ಬಗ್ಗೆ ಮಾತ್ರ ಹೇಳಬೇಕು ಅಂದರೆ ಅವ್ರನ್ನ ಯಾರಿದ್ದಾರೆ ಅವ್ರನ್ನ ಹಿಡಿತೇವೆ ಅನ್ನೋದಷ್ಟೇ ಹೇಳ್ಬೋದು. ಸಿಎಂ ಜೊತೆ ಮೀಟಿಂಗ್ ಇವತ್ತು 1 ಗಂಟೆಗೆ ನಾವು ಮೀಟಿಂಗ್ ಹಿರಿಯ ಅಧಿಕಾರಿಗಳನ್ನೆಲ್ಲ ಮೀಟಿಂಗ್ ಕರೆದಿದ್ದೇವೆ. ಅದರಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚರ್ಚೆ ಮಾಡ್ತೇವೆ. ಕೆಲವು ಸೂಚನೆಗಳನ್ನು ನಾವು ಸರ್ಕಾರ ಕೊಡಬೇಕಾಗ್ತದೆ, ಕೊಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.